ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಶುಭ ವಂದನೆಗಳು. ಈ ಒಂದು ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರಲಿಕ್ಕಿರುವಂಥ ದೇವರ ವಾಕ್ಯದ ಭಾಗವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೆಯ ಅಧ್ಯಾಯ ವಚನ 13. ಗಲಾತಿಯನ್ಸ್ ಚಾಪ್ಟರ್ 5 ವರ್ಸ್ 13. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎನ್ನುವಂಥದ್ದು. ಮೊದಲು ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಬ್ರಿಟಿಷರ ಅಧೀನದಲ್ಲಿದ್ದೆವು. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದರು. ಆದರೆ ನಮ್ಮ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಹಿರಿಯರು ಅನೇಕರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ, ತಮ್ಮ ರಕ್ತವನ್ನು ಸುರಿಸಿದ್ದಾರೆ. ಅವರು ನಮಗೋಸ್ಕರ ಅವರು ಹಗಲು ಇರುಳು ಶ್ರಮೆಯನ್ನು ಅನುಭವಿಸಿದ್ದಾರೆ. ರಕ್ತದ ಕಾಲುವೆ ಹರಿದಿದೆ. ಸ್ವಾತಂತ್ರ್ಯ ಸಿಗುವಂಥದ್ದು ಸುಮ್ಮನೆ ಮನೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಬರುವಂಥದ್ದಲ್ಲ. ಆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ತ್ಯಾಗ ಮಾಡಿ ತಮ್ಮ ಕುಟುಂಬವನ್ನು ಮಕ್ಕಳನ್ನು ಬಿಟ್ಟು ಈ ಪ್ರಪಂಚವನ್ನೇ ಅಗಲಿ ಹೋಗಿದ್ದಾರೆ. ಅನೇಕ ಮಹಾನ್ ವ್ಯಕ್ತಿಗಳಿಗೆ ಈ ದಿನ ನಾವು ನೆನೆಸಿ ಅವರಿಗಾಗಿ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸೋರಾಗಿರಬೇಕು. ಇದು ಲೋಕದ ರೀತಿಯ ಸ್ವಾತಂತ್ರ್ಯವಾದರೆ ಪರಲೋಕದ ರೀತಿಯ ಸ್ವಾತಂತ್ರ್ಯ ಹೇಗೆ ಎನ್ನುವಂಥ ವಿಷಯವನ್ನು ನಾವು ಸ್ವಲ್ಪ ಸತ್ಯವೇದದ ಮೂಲಕವಾಗಿ ತಿಳಿದುಕೊಳ್ಳೋಣ. ಈ ದಿನದ ಈ ಸಂದೇಶದ ತಲೆಬರಹ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಎಂದು. ಇಡೀ ಪ್ರಪಂಚದ ಜನರು ಸ್ವತಂತ್ರರಾಗಿರಬೇಕು. ಯಾವ ಬಂಧನದಲ್ಲಿರಬಾರದು, ಯಾವ ಸೆರೆಮನೆಗಳಲ್ಲಿರಬಾರದು, ಯಾರ ಅಧೀನದಲ್ಲಿರಬಾರದು, ಯಾರ ಒಂದು ಕಟ್ಟಳೆಯಲ್ಲಿ ನಾವು ಬಿಗಿಯಾಗಿ ಹಿಡಿದುಕೊಂಡಿರಬಾರದು ಎನ್ನುವಂಥದ್ದು ಸ್ವತಂತ್ರತೆಗೆ ಸೂಚನೆಯಾಗಿದೆ. ಸ್ವತಂತ್ರರಾಗಿರುವುದಕ್ಕೋಸ್ಕರ ನಮ್ಮನ್ನು ಕರೆದನು ಎಂದು ನಾವು ಈ ಒಂದು ಸ್ಟೇಟ್ಮೆಂಟನ್ನು ನಾವು ನೋಡುವಾಗ, ಪಾಪದ ದಾಸತ್ವದಿಂದ ವಿಮೋಚನೆ ಹೊಂದಿ ಸ್ವತಂತ್ರರಾಗಿರಬೇಕು ಎನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದಾಗಿದೆ. ಮೊದಲನೆಯ ಒಂದು ಅಂಶವನ್ನು ನೋಡುವಾಗ, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಲಿ. ಸ್ವತಂತ್ರರಾಗಿರುವಾಗ ನಾವು ಸ್ವತಂತ್ರರಂತೆ ನಡೆದುಕೊಳ್ಬೇಕು. ಸ್ವತಂತ್ರರಂತೆ ನಡೆದುಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು ಎನ್ನುವಂಥದ್ದು ನಾವು ಬೈಬಲ್ನಲ್ಲಿ ನೋಡುವಾಗ, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನವಾಗಿರಲಿ. ಯಾಕಂದರೆ ದೇವರಿಂದ ಹೊರತು ಮನುಷ್ಯರಿಗೆ ಅಧಿಕಾರವಿರುವುದಿಲ್ಲ. ಇವರು ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರಾಗಿರ್ತಾರೆ. ಯಾವುದೇ ಅಧಿಕಾರ ಆಗಿರಬಹುದು. ಈ ಲೋಕದಲ್ಲಿ ಅಧಿಕಾರವು ದೇವರಿಂದ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದಾಗಿರುತ್ತದೆ. ಈ ಅಧಿಕಾರಿಗಳಿಗೆ ನಾವು ಅಧೀನರಾಗಿರಬೇಕು ಎಂದು ನಮಗೆ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಸ್ವತಂತ್ರರಂತೆ ನಡೆದುಕೊಳ್ಳಿರಿ ಅಂತಂದರೆ ನಾವು ಮೊದಲು ಅಧಿಕಾರಿಗಳಿಗೆ ಅಧೀನರಾಗಿರಬೇಕು. ಅವರಿಗೋಸ್ಕರ ನಾವು ಪ್ರಾರ್ಥಿಸುವವರಾಗಿರಬೇಕು. ಅವರ ಮಾತುಗಳಿಗೆ ನಾವು ವಿಧೇಯರಾಗಿರಬೇಕು. ಅವರು ಹೇಳಿದ ಕೆಲಸಗಳನ್ನು ನಾವು ಮಾಡುವವರಾಗಿರಬೇಕು. ಅವರ ಕೊಟ್ಟ ಆಜ್ಞೆಗಳಿಗೆ ಅವುಗಳನ್ನು ನಾವು ಕೈಕೊಂಡು ನಡೆಯುವವರಾಗಿರಬೇಕು. ಯಾಕೆಂದರೆ ಅಧಿಕಾರವು ದೇವರಿಂದ ಕೊಡಲ್ಪಟ್ಟಿರುತ್ತದೆ, ದೇವರಿಂದ ನೇಮಿಸಲ್ಪಟ್ಟಿರುತ್ತದೆ. ಆದ್ದರಿಂದ ನಾವು ಅಧಿಕಾರಿಗಳಿಗೆ ಅಧೀನರಾಗಿರಬೇಕು ಎನ್ನುವಂಥದ್ದಲ್ಲದೆ, ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನಿಯಮಗಳನ್ನು ಎದುರಿಸುತ್ತಾನೆ. ಒಂದೊಂದು ಸಾರಿ ನಾವು ಅಧಿಕಾರಿಗಳಿಗೆ ಅಪೋಸ್ ಆಗ್ತೀವಿ. ಅವ್ರು ಹೇಳಿದ ಮಾತು ಕೇಳಲ್ಲ, ಇವರೇನು ಹೇಳ್ತಾರೆ, ಇವರೇನು ಆರ್ಡರ್ ಮಾಡ್ತಾರೆ ನಮಗೆ, ಹೀಗೆ ನಾವು ಒಳಗೆ ಅಂದ್ಕೊಳ್ತಾ ಇರ್ತೀವಿ. ಆದರೆ ಇಲ್ಲೇನು ಹೇಳ್ತಾ ಇದೆ ಬೈಬಲು, ಅಧಿಕಾರಿಗಳಿಗೆ ಎದುರು ಬೀಳುವವನು ದೇವರ ನಿಯಮಗಳಿಗೆ
ಎದುರು ಬೀಳುವವನಾಗಿದ್ದಾನೆ. ನಾವು ದೇವರ ನಿಯಮಗಳಿಗೆ ಎದುರು ಬೀಳುವುದಾದರೆ ನಾವು ಸ್ವತಂತ್ರರಂತೆ ನಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಸ್ವತಂತ್ರರಂತೆ ನಡೆದುಕೊಳ್ಳುವಂಥ ಜನಾಂಗದವರಲ್ಲ ನಾವು. ಅಧಿಕಾರಿಗಳಿಗೆ ಅಧೀನರಾಗಿರಬೇಕು, ಅವರಿಗೆ ಎದುರು ಬೀಳುವವರಾಗಿರಬಾರ್ದು. ಅವರಿಗೆ ಎದುರು ಬೀಳುವುದಾದರೆ ನಾವು ದೇವರ ನಿಯಮಗಳನ್ನು ಎದುರಿಸುವವರಾಗಿದ್ದೇವೆ ಎಂದು ಬೈಬಲ್ ನಮಗೆ ತಿಳಿಸುವಂಥದ್ದಾಗೆ. ಈ ದೇವರ ನಿಯಮಗಳನ್ನು ಎದುರಿಸುವಾಗ ನಾವು ಶಿಕ್ಷೆಗೆ ಒಳಗಾಗುತ್ತೇವೆ. ಯಾವ ಶಿಕ್ಷೆ ಸಿಗ್ತದೋ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ನಾವು ಶಿಕ್ಷೆಗೆ ಒಳಗಾಗಬಾರದು. ಯಾಕೆಂದರೆ ದೇವರು ನಮಗೆ ಕೊಟ್ಟಿರುವಂಥ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯವರಾಗಿರಬೇಕಾದ್ರೆ ನಾವು ಸ್ವತಂತ್ರರಂತೆ ನಡೆದುಕೊಳ್ಳಬೇಕು ಎಂದು ನಮಗೆ ತಿಳಿಸುವಂಥದ್ದಾಗಿದೆ. ಇನ್ನೊಂದೇನು ಹೇಳ್ತಾ ಇದೆ ಅಂತಂದರೆ, ಒಳ್ಳೆಯವರು ಸಾತ್ವಿಕರೂ ಆಗಿರುವುದರಿಂದ ಮಾತ್ರವಲ್ಲದೆ ವಕ್ರಬುದ್ಧಿಯುಳ್ಳವರಿಗೆ ವಿಧೇಯರಾಗಿರ್ರಿ ಅಂತ ಹೇಳ್ತಾ ಇದೆ. ಎಲ್ಲ ಅಧಿಕಾರಿಗಳು ಒಂದೇ ರೀತಿಯಾಗಿರಲ್ಲ. ಎಲ್ಲ ಅಧಿಕಾರಿಗಳು ನೇರವಾಗಿ ಇರುವುದಿಲ್ಲ. ಅಧಿಕಾರಿಗಳಂತಂದರೆ ಅವರು ಕೆಲವು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಮಿಸ್ಯೂಸ್ ಮಾಡಿಕೊಳ್ಳೋದರಲ್ಲೇ ಇರ್ತಾರೆ. ಅವರು ವಕ್ರಬುದ್ಧಿ ಉಳ್ಳವರೇ ಆಗಿರ್ತಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅವರಿಗೆ ದೇವರ ಭಯವಿಲ್ಲದ ಕಾರಣ ಅವರು ವಕ್ರಬುದ್ಧಿ ಉಳ್ಳವರಾಗಿರ್ತಾರೆ. ದೇವರ ಭಯ ಇರುವವರು ನೇರವಾಗಿ ಇರುವಂಥವರಾಗಿರ್ತಾರೆ. ಆದರೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ವಕ್ರಬುದ್ಧಿಯುಳ್ಳ ಅಧಿಕಾರಿಗಳಿಗೂ ನಾವು ಅಧೀನರಾಗಿರಬೇಕು. ಯಾಕೆಂದರೆ ಅದು ಅಧಿಕಾರ ದೇವರಿಂದ ಬಂದಿದೆ ಅಂತ ನಾವು ನೋಡ್ತೀವಲ್ಲ. ಅಷ್ಟೇ ಅಲ್ಲದೆ ನಮಗೆ ತಾಳ್ಮೆ ಇರದೆ ಹೋದಾಗ ನಾವು ಎದುರು ಬೀಳುವವರಾಗಿದ್ದೇವೆ. ಆದ್ದರಿಂದ ದೇವರು ನಮಗೆ ತಾಳ್ಮೆಯನ್ನು ಕೊಡಲಿ, ನಾವು ಅಧಿಕಾರಿಗಳಿಗೆ ಅಧೀನರಾಗಿರಲಿ ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳುತ್ತಾ ಸ್ವತಂತ್ರರಾಗಿ ನಡೆದುಕೊಳ್ಳುವವರ ಹಾಗೆ ನಾವು ಇರಬೇಕು ಎಂದು ನಮಗೆ ಬೈಬಲ್ ತಿಳಿಸ್ತದೆ. ಎರಡನೆಯ ಅಂಶ ಏನಂತಂದರೆ, ಕ್ರಿಸ್ತನು ಯಾವ ರೀತಿಯಿಂದ ಮಾದರಿಯಾಗಿದ್ದನೋ ಅದೇ ರೀತಿಯಿಂದ ನಾವು ಮಾದರಿಯಾಗಿರಬೇಕು. ಅಧಿಕಾರಿಗಳಿಗೆ ಮಾದರಿಯಾಗಿರಬೇಕು, ಯೇಸು ಕ್ರಿಸ್ತನಂತೆ ಮಾದರಿಯಾಗಿರಬೇಕೆಂದು ಎರಡನೇ ಅಂಶ ನಮಗೆ ತಿಳಿಸ್ತದೆ. ಕ್ರಿಸ್ತನು ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಯೇಸು ಸ್ವಾಮಿ ಈ ಲೋಕದಾಗಿದ್ದಾಗ ಆತನು ನಮಗೆ ಅನೇಕ ವಿಷಯಗಳನ್ನು ತಿಳಿಸಿದ್ದಾನೆ. ಅನೇಕ ವಿಷಯಗಳನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಯಾವ ರೀತಿಯಿಂದ ನಾವು ಈ ಲೋಕದಲ್ಲಿ ಜೀವಿಸಬೇಕು, ಯಾರಿಗೆ ಅಧೀನರಾಗಿರಬೇಕು, ಯಾರಿಗೆ ಒಳಗಾಗಬೇಕು, ಕೆಟ್ಟದನ್ನು ಮಾಡುವಂಥದ್ದಕ್ಕೆ ವಿರೋಧವಾಗಿರಬೇಕು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು, ನಿಯಮಗಳನ್ನು ಪಾಲಿಸಬೇಕು, ಅನೇಕ ವಿಷಯಗಳನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಆ ಮಾದರಿಯಲ್ಲಿ ನಾವು ನಡೆಯಬೇಕು. ಯೇಸು ಕ್ರಿಸ್ತನು ಆ ಮಾದರಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ಮಾದರಿಯಲ್ಲಿ ನಾವು ನಡೆಯಬೇಕು ಎಂದು ನಮಗೆ ಬೈಬಲ್ ತಿಳಿಸುತ್ತದೆ. ಆತನು ಯಾವ ಪಾಪವನ್ನು ಈ ಲೋಕದಲ್ಲಿರುವಾಗ ಮಾಡಲಿಲ್ಲ. ಯೇಸು ಸ್ವಾಮಿ ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಆತನು ಪಾಪ ಮಾಡಲಿಲ್ಲ. ಆ ಶಿಲುಬೆ ಮೇಲೆ ಆತನನ್ನು ಹೊಡೆಯುವಾಗಲೂ ಆತನು ಒಂದು ಬಾಯಿ ತೆರೆದು ಬೈಲಿಲ್ಲ, ಕೋಪಿಸ್ಕೊಳ್ಳಿಲ್ಲ, ಸಿಟ್ಟು ಮಾಡಲಿಲ್ಲ, ಏನು ಮಾಡಲಿಲ್ಲ. ಅಲ್ಲಿ ಆತನು ತಾಳ್ಮೆಯುಳ್ಳವನಾಗಿದ್ದನು. ಪಾಪ ಮಾತ್ರ ಈ ಲೋಕದಲ್ಲಿ ಮಾಡಲಿಲ್ಲ. ಅದೇ ಮಾದರಿ ನಮಗೆ. ನಾವು ಈ ಲೋಕದಲ್ಲಿ ಎಂಥದ್ದೇ ಕಷ್ಟ ಬರಲಿ, ಅಧಿಕಾರಿಗಳಿಗೆ ನಾವು ವಿಧೇಯರಾಗಿ ಎದುರು ಬೀಳದೆ ನಡೆಯುವುದಕ್ಕೆ ದೇವರು ನಮಗೆ ತಾಳ್ಮೆಯನ್ನು ಕೊಟ್ಟಿರ್ತಾನೆ. ಆಮೇಲೆ ಇನ್ನೊಂದು, ನಾವು ಪಾಪ ಮಾಡದಂತೆ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಪಾಪ ಮಾಡದಂತೆ ನಡೆಯಬೇಕಾದರೆ, ಯೇಸು ಕ್ರಿಸ್ತನ ಮಾದರಿಯಂತೆ ನಾವು ನಡೆಯಬೇಕಾದರೆ ಯೇಸು ಕ್ರಿಸ್ತನಲ್ಲಿರಲಿಕ್ಕಿರುವಂಥ ಗುಣಗಳನ್ನು, ಆತನ ಸ್ವಭಾವವನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು. ಆವಾಗ ಮಾತ್ರ ನಮಗೆ ತಾಳ್ಮೆ ಬರುತ್ತದೆ ಮತ್ತು ಈ ಲೋಕದಲ್ಲಿ ನಾವು ಕೂಡ ಪಾಪ ಮಾಡದಂತೆ ಯೇಸು ಸ್ವಾಮಿಯ ಮಾದರಿಯಲ್ಲಿ ನಾವು ಜೀವಿಸುವಂಥವರಾಗಿರ್ತೇವೆ. ಆತನ ಬಾಯಿಯಲ್ಲಿ ಯಾವ ವಂಚನೆ ಮಾತು ಬರಲಿಲ್ಲ. ನಾವಾದರೂ ಎಷ್ಟೊಂದು ವಂಚನೆಯ ಮಾತುಗಳಾಡ್ತೇವೆ, ಎಷ್ಟು ಸುಳ್ಳಿನ ಮಾತುಗಳಾಡ್ತೇವೆ, ಎಷ್ಟು ಮೋಸದ ಮಾತುಗಳಾಡ್ತೇವೆ, ಎಷ್ಟೋ ಕಿತಾಪತಿ ಮಾಡುವಂಥ ಮಾತುಗಳಾಡ್ತೇವೆ. ಆದರೆ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಪಾಪ ಮಾಡಲಿಲ್ಲ, ವಂಚನೆ ಮಾತು ಕೂಡ ಆಡಲಿಲ್ಲ. ಆತನ ಮಾದರಿಯಲ್ಲಿ ನಾವು ನಡೆಯಬೇಕಾದ್ರೆ ನಾವು ಕೂಡ ಪಾಪ ಮಾಡದಂತೆ, ವಂಚನೆ ಮಾತುಗಳಾಡದಂತೆ ನಾವು ಈ ಲೋಕದಲ್ಲಿ ಆತನಿಗೆ ಮಾದರಿಯಾಗಿರಬೇಕು ಎಂದು ನಾವು ನೋಡುವವರಾಗಿದ್ದೇವೆ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವವನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಶಿಲುಬೆ ಮೇಲೆ ಯೇಸು ಸ್ವಾಮಿ ಮರಣವನ್ನಪ್ಪುವಾಗ, ದೇವರೇ ಇವ್ರು ಏನು ಮಾಡ್ತಾಯಿದ್ದಾರೆ, ಇವರಿಗೇನು ತಿಳಿತಾ ಇಲ್ಲ, ಅದಕ್ಕೋಸ್ಕರ
ಇವ್ರು ಮಾಡುವಂಥದ್ದನ್ನು ನೀನು ಕ್ಷಮಿಸಿ ಬಿಡು ಅಂಥೇಳಿ ತನ್ನ ನೋವನ್ನು, ತನ್ನ ಕಾರ್ಯವನ್ನು, ಜನರು ಮಾಡುವಂಥ ಅಪರಾಧಗಳಿಗೋಸ್ಕರ ಆತನ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದನು. ನಮ್ಮ ಅಧಿಕಾರಿಗಳು ನಮಗೆ ತೊಂದರೆ ಕೊಡುವಾಗ, ನಮ್ಮ ಅಧಿಕಾರಿಗಳು ನಮಗೆ ವಕ್ರ ಬುದ್ಧಿ ಉಳ್ಳವರಾಗಿರುವಾಗ, ನಮ್ಮ ಅಧಿಕಾರಿಗಳು ನಮಗೆ ಬೇಕಂತಲೇ ಕೀಟಲೆ ಮಾಡುವಾಗ, ನಮ್ಮ ಅಧಿಕಾರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಅವರನ್ನು ದೇವರಿಗೆ ಸಮರ್ಪಿಸಬೇಕು. ದೇವರೇ, ಅವರನ್ನು ನೀವು ಸರಿಪಡಿಸ್ರಿ, ನನಗೆ ಯಾವ ತಪ್ಪು ದೋಷಗಳಿಲ್ಲದೆ ಅವರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಆದ್ದರಿಂದ ನನಗೆ ಅವರ ಕಾಟದಿಂದ ನನ್ನನ್ನು ತಪ್ಪಿಸ್ರಿ, ಅವರಿಗೆ ಸಮಾಧಾನ ಕೊಡ್ರಿ, ಶಾಂತಿ ಕೊಡ್ರಿ, ಒಳ್ಳೆಯ ಅಧಿಕಾರ ನಡೆಸುವುದಕ್ಕೆ ಅವರಿಗೆ ಪರಲೋಕದ ಜ್ಞಾನ ಕೊಡ್ರಿ ಅಂಥೇಳಿ ಅವರಿಗಾಗಿ ನಾವು ಪ್ರಾರ್ಥಿಸಬೇಕು ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸುತ್ತದೆ. ಅದೇ ರೀತಿಯಾಗಿ ಎಲ್ಲರನ್ನೂ ಸನ್ಮಾನಿಸಬೇಕು ಅಂತ ಮೂರನೇ ಅಂಶ. ಎಲ್ಲರನ್ನೂ ಸನ್ಮಾನಿಸಬೇಕು. ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಎಲ್ಲರನ್ನೂ ಸನ್ಮಾನಿಸಿದ. ಮಕ್ಕಳಿಡ್ಕೊಂಡು ಮಹಾರಾಜರವರೆಗೆ ಆತನು ಎಲ್ಲರನ್ನೂ ಸನ್ಮಾನಿಸಿದ. ಇಲ್ಲಿ ಒಂದು ವಾಕ್ಯ ನಮಗೆ ತಿಳಿಸ್ತದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ಪಕ್ಷಪಾತದಿಂದಾಗಲಿ ಒಣಹಿಮ್ಮೆಯಿಂದಾಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಯಾವಾಗಲೂ ನಮ್ಮ ಮನುಷ್ಯರ ಸ್ವಭಾವ ಹೇಗಿರ್ತದಂದರೆ, ಎಲ್ಲದಕ್ಕೂ ನಾನೇ ಮುಂದೆ, ನನಗೆ ಗೊತ್ತಿದೆ, ನಾನೇ ಭಾಳ ಶಾಣೆ ಇದ್ದೀನಿ, ನಾನು ಎಲ್ಲರಿಗಿಂತ ಶ್ರೇಷ್ಠ, ಎಲ್ಲರಿಗಿಂತ ಜ್ಞಾನಿ, ನನಗೆಲ್ಲವೂ ಗೊತ್ತಿದೆ ಎನ್ನುವಂಥ ನಾಟಕ ನಮ್ಮ ಹತ್ರ ಇರ್ತದೆ. ಆದರೆ ಇಲ್ಲಿ ಬೈಬಲ್ ಏನು ಹೇಳ್ತಾ ಇದೆ ಅಂತಂದರೆ, ದೀನ ಭಾವ ಇರಬೇಕಂತೆ. ಎಲ್ಲರನ್ನು ಸನ್ಮಾನಿಸಬೇಕಾದ್ರೆ ಮೊದಲು ನನ್ನಲ್ಲಿ ದೀನ ಭಾವ ಇರಬೇಕು. ದೀನ ಭಾವ ಇದ್ದಾಗ ಮಾತ್ರ ನಾನು ಎಲ್ಲರಿಗೆ ಸನ್ಮಾನಿಸೋಳಾಗ್ತೇನೆ ಮತ್ತು ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರು, ನನಗಿಂತ ಕನಿಷ್ಠ ಇದ್ದವರಿಗೂ ಕೂಡ ನಾನು ತಿಳ್ಕೊಬೇಕಂತೆ ಅವರು ನನಗಿಂತ ಶ್ರೇಷ್ಠರು ಎಂದು. ಆದ್ದರಿಂದ ನಾವು ಎಲ್ಲರನ್ನು ಸನ್ಮಾನಿಸೋದಕ್ಕೆ ಸಾಧ್ಯ ಆಗ್ತದೆ. ನನ್ನಲ್ಲಿ ನಾನು ಎನ್ನುವಂಥ ಅಹಂ ಬಂದಾಗ ನಾನು ಎಲ್ಲರಿಗಿಂತಲೂ ಶ್ರೇಷ್ಠಳಂತ ನಮ್ಮನ್ನು ನಾವು ಕೊಚ್ಚಿಕೊಳ್ಳುತ್ತೇವೆ. ಆದರೆ ಬೈಬಲ್ ಏನು ಹೇಳ್ತಾ ಇದೆ ಅಂತಂದರೆ, ಎಲ್ಲರನ್ನ ಸನ್ಮಾನಿಸಬೇಕಾದ್ರೆ ನನ್ನಲ್ಲಿಗೆ ದೀನ ಭಾವ ಇರಬೇಕು, ಒಂದನೇದು. ಎರಡನೇದು, ಮತ್ತೊಬ್ಬರಿಗಿಂತ ನಾನು ಕನಿಷ್ಠಳು ಅಂತ ತಿಳ್ಕೊಬೇಕು, ಅಥವಾ ನನಗಿಂತ ಇನ್ನೊಬ್ಬರು ಶ್ರೇಷ್ಠರು ಅಂಥೇಳಿ ನಾವು ತಿಳಿದುಕೊಳ್ಬೇಕು ಎಂದು ದೇವರ ವಾಕ್ಯ ನಮಗೆ ತಿಳಿಸುವುದಾಗಿದೆ. ಇನ್ನೊಂದೇನು ಹೇಳ್ತಾ ಇದೆ ಅಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ನಾವು ಯಾವಾಗಲೂ ನಾವೇ ಚೆನ್ನಾಗಿರಬೇಕು. ನಮ್ಗೆ ಯಾವ ತೊಂದರೆ ಆಗಬಾರ್ದು, ನಮ್ಗೆ ಯಾವ ನೋವು ಆಗಬಾರ್ದು, ಯಾವ ದುಃಖ ಆಗಬಾರ್ದು, ಯಾವ ಕಷ್ಟ ಆಗಬಾರ್ದು, ನಾವು ಚೆನ್ನಾಗಿದ್ದರೆ ಸಾಕಪ್ಪ ಅಂತ ಹೀಗಾಗ್ತೀವಿ. ಆದರೆ ಇಲ್ಲೇನು ಹೇಳ್ತಾ ಇದೆ, ನನ್ನ ಹಿತವನ್ನು ನೋಡಿಕೊಳ್ಳದೆ ಪರಹಿತವನ್ನು ನೋಡಬೇಕು ಎಂದು. ಬೇರೆಯವ್ರಿಗೆ ಕಷ್ಟ ಆಗುವಂಥದ್ದನ್ನು ನಾವು ನೋಡಬೇಕು, ಅವರಿಗೆ ಸಹಾಯ ಮಾಡಬೇಕು. ಮತ್ತು ಬೇರೆಯವರು ನೋವಿನಲ್ಲಿರುವಾಗ ಅವರಿಗೆ ಸಹಾಯ ಮಾಡಬೇಕು, ಕಷ್ಟದಲ್ಲಿರುವಾಗ ಅವರಿಗೆ ಸಹಾಯ ಮಾಡಬೇಕು. ಪರಹಿತವನ್ನು ಕೂಡ ನಾವು ನೋಡುವುದಾದರೆ ಅವರನ್ನು ನಾವು ಸನ್ಮಾನಿಸಿದ ಹಾಗೆ. ಜನರನ್ನು ಸನ್ಮಾನಿಸಿದರೆ ನಾವು ದೇವರನ್ನು ಸನ್ಮಾನಿಸಿದ ಹಾಗೆ. ನಾವು ಜನರನ್ನು ದೀನ ಭಾವದಲ್ಲಿದ್ದು ನಮಗಿಂತ ಕನಿಷ್ಠ ಇರುವವರಿಗೆ ಶ್ರೇಷ್ಠರೆಂದು ನಾವು ತಿಳಿಯುವಾಗ ನಾವು ದೇವರ ಸ್ಥಾನದಲ್ಲಿ ಅವರನ್ನು ನೋಡುವವರಾಗಿದ್ದೇವೆ. ಅವರಿಗೆ ದೇವರ ಒಂದು ವಿಷಯವನ್ನು ಅವರಿಗೆ ಶ್ರೇಷ್ಠತೆಯ ಬಗ್ಗೆ ತಿಳಿಸುವಂಥದ್ದಾಗಿದೆ. ಆದ್ದರಿಂದ ಇನ್ನೊಂದು ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು ಎಂದು. ಯೇಸು ಕ್ರಿಸ್ತನು ದೇವ ಸ್ವರೂಪನಾಗಿದ್ದರೂ ಕೂಡ ಆತನು ದೇವರಿಗೆ ಸಮಾನನಾಗಿರುವುದೆಂಬ ಅಮೂಲ್ಯವಾದ ಪದವಿಯನ್ನು ಬಿಟ್ಟುಕೊಟ್ಟು ಮನುಷ್ಯರಿಗೆ ಸದೃಶನಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಆತನಲ್ಲಿ ದೀನ ಭಾವ ಇತ್ತು, ಆತನಲ್ಲಿ ಬಹಳ ಶ್ರೇಷ್ಠತೆ ಇತ್ತು. ಆದರೆ ಆತನು ಈ ಲೋಕದಲ್ಲಿ ದನದ ಕೊಟ್ಟಿಗೆಯಲ್ಲಿ ದರಿದ್ರನಾಗಿ ಹುಟ್ಟಿದನೆಂದು ನಾವು ಬೈಬಲ್ನಲ್ಲಿ ನೋಡುತ್ತೇವೆ. ನಾವು ಇನ್ನೊಬ್ಬರನ್ನು ಸನ್ಮಾನಿಸಬೇಕಾಗಿತ್ತಾದರೆ ನಾವು
ನಮ್ಮ ಶ್ರೇಷ್ಠತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಬರ್ತದೆ. ಆದ್ದರಿಂದ ಆ ರೀತಿ ಮಾಡಿಕೊಳ್ಳುವುದಕ್ಕೆ ನಾವು ದೇವರ ವಾಕ್ಯದ ಬಲದಿಂದ ಮಾಡುವವರಾಗಿದ್ದೇವೆ. ಅಷ್ಟೇ ಅಲ್ಲದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು ಎಂದು, ತನ್ನ ಮಹಿಮೆಯ ಸ್ಥಾನವನ್ನು ಬರಿದು ಮಾಡಿಕೊಂಡು ಒಂದು ದಾಸನಾಗಿದ್ದನು ಎಂದು. ಯಾಕಂದರೆ ಬೇರೆಯವರನ್ನು ಸನ್ಮಾನಿಸುವುದಕ್ಕೋಸ್ಕರ. ಮತ್ತು ಯೇಸು ಕ್ರಿಸ್ತನಲ್ಲಿರುವಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂದು ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಯೇಸು ಕ್ರಿಸ್ತನ ಮನಸ್ಸು ಹೇಗಿತ್ತಂತಂದರೆ, ಆತನು ಈ ಲೋಕದಲ್ಲಿ ಪಾಪ ಮಾಡಲೇ ಇಲ್ಲ, ಆತನು ಯಾರಿಗೂ ಬೈಯಲಿಲ್ಲ, ವಂಚನೆ ಮಾತಾಡಲಿಲ್ಲ, ಗರ್ವ ಪಡಲಿಲ್ಲ, ಅಹಂಕಾರ ಪಡಲಿಲ್ಲ. ಅದಕ್ಕೋಸ್ಕರ ಅಂಥ ಸ್ವಭಾವ ನಮ್ಮಲ್ಲಿ ಕೂಡ ಬರಬೇಕು ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸ್ತದೆ. ಆವಾಗ ನಾವೆಲ್ಲರನ್ನು ಸನ್ಮಾನಿಸುವುದಕ್ಕೆ ನಮ್ಮನ್ನು ದೇವರು ಯೋಗ್ಯರನ್ನಾಗಿ ಮಾಡುವಾತನಾಗಿದ್ದಾನೆ. ಮತ್ತು ಇನ್ನೊಂದು, ಮಾನ ಮರ್ಯಾದೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಬೇಕು. ನಾವು ಒಂದೊಂದು ಸಾರಿ ಕೂತ್ಕೊಂಡಿರ್ತೇವೆ, ನಮಗಿಂತಲೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಬಂದ ತಕ್ಷಣ ನಾವೆದ್ದು ನಿಂತುಕೊಂಡು ಅವರಿಗೆ ಗೌರವವನ್ನು ತೋರಿಸೋರಾಗಿರ್ಬೇಕು. ಇಂಥವು ಬಹಳ ಇವೆ ಲೋಕದಲ್ಲಿ. ಆದರೆ ನಾವು ಗೌರವ ತೋರಿಸೋರಾಗಿದ್ದೇವಾ? ಏಸು ಕ್ರಿಸ್ತನ ಮನಸ್ಸುಳ್ಳವರಾಗಿದ್ದೇವಾ? ಏಸು ಕ್ರಿಸ್ತನಂತೆ ವಂಚನೆ ಮಾತುಗಳನ್ನು ಆಡದವರಾಗಿದ್ದೇವಾ? ಏಸು ಕ್ರಿಸ್ತನು ಪಾಪ ಮಾಡದಂತೆ ಈ ಲೋಕದಲ್ಲಿರುವ ಅದೇ ರೀತಿಯಾಗಿ ನಾವು ಪಾಪ ಮಾಡದವರಾಗಿದ್ದೇವಾ? ಏಸು ಕ್ರಿಸ್ತನಲ್ಲಿ ಇರುವಂಥ ಮನಸ್ಸು ನಮ್ಮಲ್ಲಿರಬೇಕಾದ್ರೆ, ಅಷ್ಟೊಂದು ನಮಗೆ ಸಾಧ್ಯವಾಗಬೇಕಾದ್ರೆ ಆ ಏಸು ಕ್ರಿಸ್ತನ ಆತ್ಮ ನಮ್ಮಲ್ಲಿ ವಾಸಿಸಬೇಕು. ಏಸು ಕ್ರಿಸ್ತನ ಬಲದಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ನಾವೆಲ್ಲರನ್ನು ಏಸು ಕ್ರಿಸ್ತನು ಸನ್ಮಾನಿಸಿದ ಹಾಗೆ ನಾವು ಕೂಡ ಸನ್ಮಾನಿಸೋರಾಗಿರಬೇಕು. ಆತನು ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪ ಧರಿಸಿಕೊಂಡ ಹಾಗೆ ನಮ್ಮನ್ನು ನಾವು ಬರಿದು ಮಾಡಿಕೊಂಡು ನಾವು ಇನ್ನೊಬ್ಬರನ್ನು ಸನ್ಮಾನಿಸೋರಾಗಿರಬೇಕು. ಮತ್ತು ಅವರವರಿಗೆ ಅವರವರಿಗೆ ಸಲ್ಲತಕ್ಕದನ್ನು ಅವರಿಗೆ ಸಲ್ಲಿಸಬೇಕು. ಕಂದಾಯ, ಟ್ಯಾಕ್ಸ್ ಆಗಿರಬಹುದು, ಮತ್ತು ಸುಂಕ ಆಗಿರಬಹುದು, ಇವೆಲ್ಲವುಗಳನ್ನು ಸರ್ಕಾರಕ್ಕೆ ನಾವು ಸಲ್ಲಿಸಬೇಕು. ಸುಂಕ ಆಗಲಿ, ಕಂದಾಯ ಆಗಲಿ, ನಾವೇನು ಅವರವರಿಗೆ ಸಲ್ಲತಕ್ಕದನ್ನು ಅವರವರಿಗೆ ನಾವು ಸಲ್ಲಿಸಬೇಕು ಎಂದು ಬೈಬಲ್ ತಿಳಿಸ್ತದೆ. ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ನಾನು ಯಾಕೆ ಮನೆ ಟ್ಯಾಕ್ಸ್ ಕಟ್ಟಬೇಕು, ನಾನು ಯಾಕೆ ಲೈಟ್ ಬಿಲ್ ಕಟ್ಟಬೇಕು, ನಾನು ಯಾಕೆ ನನ್ನ ಸಂಬಳದ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಮಾಡಿಸ್ಬೇಕು, ಇವೆಲ್ಲ ಇಲ್ಲ. ಬೈಬಲ್ ಹೇಳ್ತದೆ, ಸರ್ಕಾರಕ್ಕೆ ಒಪ್ಪಿಸುವಂಥದ್ದನ್ನು ಸರ್ಕಾರಕ್ಕೆ ಒಪ್ಪಿಸ್ರಿ, ಯಾರ್ಯಾರಿಗೆ ಏನೇನು ಕೊಡಬೇಕಾದ್ರು ಅದೆಲ್ಲ ಕೊಟ್ಬಿಡ್ರಿ ಅಂತ ಇಲ್ಲಿ ಬೈಬಲ್ ಹೇಳ್ತದೆ. ಇದು ನಾವು ಸನ್ಮಾನ ಮಾಡಿದ ಹಾಗೆ ಆಗ್ತದೆ. ಲೋಕದಲ್ಲಿ ನಾವು ಎಲ್ಲರನ್ನ ಸನ್ಮಾನಿಸಿದ ಹಾಗೆ ಆಗುತ್ತದೆ. ಆದ್ದರಿಂದ ನಾವು ಸನ್ಮಾನಿಸೋರಾಗಿರಬೇಕು ಎಂದು ನಮ್ಮನ್ನು ಬೈಬಲ್ ತಿಳಿಸ್ತದೆ. ಅಷ್ಟೇ ಅಲ್ಲದೆ ಒಳ್ಳೆಯ ನಡತೆ ಉಳ್ಳವರಾಗಿರ್ರಿ ಅಂತ ಇನ್ನೊಂದು ವಾಕ್ಯ ಹೇಳ್ತದೆ. ಒಳ್ಳೆಯ ನಡತೆ, ನಮ್ಮಲ್ಲಿ ಒಳ್ಳೆಯ ನಡತೆಗಳು ಇದೆಯಾ ಎಂದು ನಾವು ಪ್ರಶ್ನೆ ಹಾಕಿಕೊಳ್ಳುವಾಗ ಒಂದು ಒಳ್ಳೆಯ ನಡತೆಗಳ ಒಂದು ಪಟ್ಟಿಯನ್ನು ನಾವು ಮಾಡಿಕೊಳ್ಳುವಾಗ ಅದರಲ್ಲಿ ಎಷ್ಟು ರೈಟ್ ಮಾರ್ಕ್ ಆಗಿರ್ತದೆ? ಒಳ್ಳೆಯ ನಡತೆಗಳ ಪಟ್ಟಿ ನಾವು ಮನಸ್ಸಾಕ್ಷಿಯಿಂದ ಅದನ್ನು ನಾವು ಪರೀಕ್ಷಿಸಿಕೊಳ್ಳುವಾಗ 100ಕ್ಕೆ 100 ಒಳ್ಳೆಯ ಮನಸ್ಸಾಕ್ಷಿ ನಮ್ಮಲ್ಲಿದೆಯಾ ಎನ್ನುವಂಥದ್ದು, ನಾವು ಒಳ್ಳೆಯ ನಡತೆ ನಮ್ಮಲ್ಲಿದೆ ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಬೇಕು. ಈಗ ಕೆಲವು ವಿಷಯಗಳಲ್ಲಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೇಳ್ತಾರೆ. ಆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಗುಡ್ ಅಂತಲೇ ಕೊಡ್ತಾರೆ ಶಾಲೆಗಳಲ್ಲಿ. ನಮಗೆ ಬ್ಯಾಡ್ ಅಂತ ಕೊಟ್ಟರೆ ನಮ್ಗೆ ಎಲ್ಲಿನೂ ಅದು ಯೂಸ್ ಆಗಂಗಿಲ್ಲ. ಆದ್ದರಿಂದ ಗುಡ್ ಅಂತಲೇ ಕೊಡ್ತಾರೆ. ಅವ್ರಿಗೆ ಎಂಥ ಕ್ಯಾರೆಕ್ಟರ್ದವ್ರಿದ್ರೂ ಅವ್ರಿಗೆ ಗುಡ್ ಅಂತ ಕೊಡ್ತಾರೆ. ಆದರೆ ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ ನಮ್ದು ಕೆಟ್ಟ ಕ್ಯಾರೆಕ್ಟರ್ ಇರೋದಾದರೆ ಗುಡ್ ಅಂತ ಸಿಗೋದಕ್ಕೆ ಸಾಧ್ಯವಿಲ್ಲ. ಗುಡ್ ಇದ್ದರೆ ಗುಡ್, ಬ್ಯಾಡ್ ಇದ್ದರೆ ಬ್ಯಾಡ್. ಅದಕ್ಕೋಸ್ಕರ ನಾವು ಒಳ್ಳೆಯ ನಡತೆ ಉಳ್ಳವರಾಗಿರಬೇಕು ಎಂದು ನಮಗೆ ಬೈಬಲ್ ತಿಳಿಸ್ತದೆ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ನಾವು ಯಾವಾಗಲೂ ಒಳ್ಳೆಯದೇ ಮಾಡಬೇಕು. ಮಾನ, ಪ್ರಭಾವ, ನಿರ್ಲಯತ್ವಗಳನ್ನು ಹೊಂದುವುದಕ್ಕೆ ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಎನ್ನುವಂಥದ್ದು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಒಂದು ವಿಷಯವಾಗಬೇಕು. ಒಳ್ಳೆಯ ನಡತೆಯುಳ್ಳವರಾಗಿರಬೇಕು. ಮತ್ತು ನೀವು ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನಮ್ಮ ನಡತೆ ಹೇಗಿದೆ, ನಮ್ಮ ಕ್ರಿಯೆ ಹೇಗಿದೆ, ನಮ್ಮ ಮಾತು ಹೇಗಿದೆ,
ನಾವು ಇವೆಲ್ಲವುಗಳನ್ನು ವಿವೇಚಿಸುವವರಾಗಿರಬೇಕು. ಯಾಕೆಂದರೆ ನಾವು ಒಳ್ಳೆಯ ನಡತೆಯುಳ್ಳವರಾಗಿರಬೇಕಾದರೆ ನಮಗೆ ಈ ಎಲ್ಲ ಒಳ್ಳೆಯ ಗುಣಗಳು ನಮ್ಮಲ್ಲಿ ಅಡಕವಾಗಿರಬೇಕು. ಮತ್ತು ಒಳ್ಳೆ ಮನಸ್ಸಾಕ್ಷಿ ಇತ್ತಾದರೆ ನಮಗೆ ಅನೇಕ ಕೆಲಸಗಳಲ್ಲಿ ಜಯ ಸಿಗ್ತದೆ. ಒಳ್ಳೆ ಮನಸ್ಸಾಕ್ಷಿ ಮೊದಲು ನಮಗಿರಬೇಕು. ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರ್ರಿ. ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆಯ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವವರು. ಒಳ್ಳೆ ಮನಸ್ಸಾಕ್ಷಿ ನನ್ನಲ್ಲಿರುವಾಗ ನನಗೆ ಅಪೋಸ್ ಆಗಿ ಬೈಯುವಂಥವರಿಗೆ ನಾಚಿಕೆ ಉಂಟಾಗ್ತದಂತೆ. ಯಾಕೆಂದರೆ ಅಯ್ಯೋ ಅವ್ರು ಯಾವಾಗಲೂ ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿದ್ದಾರೆ, ಯಾವತ್ತೂ ಸುಳ್ಳು ಹೇಳುವುದಿಲ್ಲ, ಯಾವತ್ತೂ ಕೋಪಿಸಿಕೊಳ್ಳುವುದಿಲ್ಲ, ಯಾವತ್ತೂ ಪಾಪ ಮಾಡುವುದಿಲ್ಲ, ಯಾವತ್ತೂ ಅಧಿಕಾರಿಗಳಿಗೆ ಅಧೀನರಾಗಿರ್ತಾರೆ, ಅಧಿಕಾರಿಗಳ ಜೊತೆಗೆ ಒಳ್ಳೆ ಒಡನಾಟ ಇಟ್ಟುಕೊಂಡಿದ್ದಾರೆ, ಒಳ್ಳೆ ಸಂಬಂಧ ಇಟ್ಟುಕೊಂಡಿದ್ದಾರೆ, ಹೇಳಿದ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಎನ್ನುವಂಥ, ಮತ್ತು ಅವರ ಮನಸ್ಸಿನಲ್ಲಿ ಏನು ಒಳ್ಳೆ ಮನಸ್ಸಾಕ್ಷಿ ಏನು ಹೇಳ್ತದೋ ಅದೇ ಪ್ರಕಾರ ಅವರು ನಡೆಯುವವರಾಗಿದ್ದಾರೆ. ಆದ್ದರಿಂದ ನಮ್ಮ ಎದುರಾಳಿಗಳು ನಮಗೆ ಬೈಬೇಕಾಗಿತ್ತಾದರೆ, ನಿಂದಿಸಬೇಕಾಗಿತ್ತಾದರೆ, ಯಾವುದೋ ಒಂದು ತಪ್ಪು ಹೊರಿಸಬೇಕಾಗಿತ್ತಾದರೆ ಅವರು ನಾಚಿಕೊಳ್ತಾರೆ, ಹಿಂಜರಿತಾರೆ. ದೇವರು ಅವರನ್ನು ಹಿಂದಕ್ಕೆ ತಳ್ಳುವಾತನಾಗಿದ್ದಾನೆ. ಮೊದಲು ನಮ್ಮಲ್ಲಿ ಒಳ್ಳೆಯ ಮನಸ್ಸಾಕ್ಷಿ ಇರಬೇಕು ಎಂದು ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟನು. ಯೇಸು ಸ್ವಾಮಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ ಆತನು ಶಿಲುಬೆ ಮೇಲೆ ಬಾಧೆಪಟ್ಟನು. ಈ ಲೋಕದಲ್ಲಿ ನಾವು ಕೂಡ ಒಳ್ಳೆ ನಡತೆಯಿಂದ ನಡೆಯಬೇಕಾದರೆ, ಒಳ್ಳೆ ಮನಸ್ಸಾಕ್ಷಿಯಿಂದ ನಡೆಯಬೇಕಾದರೆ, ಪಾಪ ಮಾಡದೆ ಇರಬೇಕಾದರೆ, ಆಮೇಲೆ ಯಾವುದು ವಂಚನೆ ಮಾತುಗಳು ಆಡದೇ ಇರಬೇಕಾದ್ರೆ, ಮತ್ತು ಅಧಿಕಾರಿಗಳಿಗೆ ಅಧೀನರಾಗಿರಬೇಕಾದ್ರೆ, ಅಧಿಕಾರಿಗಳಿಗೆ ನಾವು ಎದುರು ಆಗಿರುವುದಾದರೆ ನಮಗೆ ಈ ಲೋಕದಲ್ಲಿ ಯೇಸು ಸ್ವಾಮಿ ಬಾಧೆ ಪಟ್ಟಂತೆ ಬಾಧೆಗಳು ಬರುತ್ತವೆ. ಆದರೆ ಆ ಬಾಧೆಗಳನ್ನೆಲ್ಲ ಜಯಿಸುವುದಕ್ಕೆ ಪರಿಶುದ್ಧಾತ್ಮನ ಬಲ ನಮ್ಮಲ್ಲಿ ಇಳಿದು ಬರುತ್ತದೆ. ನಾವು ಒಳ್ಳೆಯ ಮನಸ್ಸಾಕ್ಷಿಯವರಾಗಿರುವಾಗ ನಮ್ಮ ನೋವುಗಳನ್ನು, ನಮ್ಮ ಅಧಿಕಾರಿಗಳನ್ನು, ನಮಗೆ ವಿರೋಧವಾಗಿರುವವರನ್ನು, ನಮಗೆ ಬೈಯುವವರನ್ನು ನಾವು ಯೇಸು ಕ್ರಿಸ್ತನ ಕೈಗೆ ಒಪ್ಪಿಸಿ ಅವರಿಗೋಸ್ಕರ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಎಲ್ಲದರಲ್ಲಿ ಜಯ ಕೊಡುವ ಆತನಾಗಿದ್ದಾನೆ. ಯೇಸು ಸ್ವಾಮಿ ಲೋಕದಲ್ಲಿ ಯಾವ ರೀತಿಯಿಂದ ಬಾಧೆ ಪಟ್ಟನೋ ಅದೇ ರೀತಿಯಾಗಿ ಈ ಲೋಕದಲ್ಲಿ ನಮಗೆ ಬಾಧೆಗಳುಂಟು. ನಾನು ಲೋಕವನ್ನು ಜಯಿಸಿದಂತೆ ನೀವು ಲೋಕವನ್ನು ಜಯಿಸಬೇಕು. ಯಾಕಂದರೆ ಲೋಕದಲ್ಲಿ ಸಂಕಟ ಉಂಟು. ಆ ಸಂಕಟ ಎಲ್ಲ ಪಾರು ಮಾಡಿ ನಾವು ಲೋಕವನ್ನು ಜಯಿಸಬೇಕು ಎಂದು ದೇವರ ವಾಕ್ಯ ನಮ್ಮನ್ನು ತಿಳಿಸುವಂಥದ್ದಾಗಿದೆ. ನಾವು ಈ ಲೋಕವನ್ನು ಜಯಿಸಬೇಕಾದರೆ ನಾವು ಒಳ್ಳೆಯ ನಡತೆಯುಳ್ಳವರಾಗಿರಬೇಕು, ಒಳ್ಳೆಯ ಮನಸ್ಸಾಕ್ಷಿಯುಳ್ಳವರಾಗಿರಬೇಕು, ಪಾಪರಹಿತರಾಗಿರಬೇಕು, ಮತ್ತು ಅಧಿಕಾರಿಗಳಿಗೆ ಎದುರು ಬೀಳುವವರಾಗಿರಬಾರ್ದು, ಅಧಿಕಾರಿಗಳಿಗೆ ಅಧೀನರಾಗಿರಬೇಕು. ಮತ್ತು ಇನ್ನೊಂದೇನಂತಂದರೆ ವಂಚನೆಯ ಮಾತುಗಳ ಆಡಬಾರದು, ಮತ್ತು ಪಕ್ಷಪಾತವಿಲ್ಲದವರಾಗಿರಬೇಕು. ಮತ್ತು ಇನ್ನೊಂದೇನು ಹೇಳ್ತಾ ಇದೆ ಅಂತಂತಂದರೆ ನಮ್ಮ ಟ್ಯಾಕ್ಸ್ಗಳನ್ನು ಅವರವರಿಗೆ ಸಲ್ಲುವಂಥದ್ದನ್ನು ನಾವು ಅವರವರಿಗೆ ಸಲ್ಲಿಸಬೇಕು. ದೇವರ ಒಳ್ಳೆಯ ಮನಸ್ಸನ್ನು ನಾವು ಹೊಂದಿಕೊಳ್ಳುವವರಾಗಿರಬೇಕು ಎಂದು ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಾವು ದೇವರಿಗೆ ಸಮರ್ಪಿಸಿಕೊಂಡು ನಾವು ಸ್ವತಂತ್ರವಾದ ಜೀವಿತವನ್ನು ಜೀವಿಸುವಾಗ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ, ಸ್ವತಂತ್ರತೆಯಲ್ಲಿ ನಡೆಸುವಾತನಾಗಿದ್ದಾನೆ. ಆದ್ದರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಆಮೇನ್.